ಮೆಣಸಂದು ಕಂಪ್ಲೀಟಾಗಿ ಒಣಗಿತ್ತು. 3 ಬಿಸಿಲು ಒಣಗಿಸಿದ್ವಿ ನಾವಿಲ್ಲಿ. ಸ್ವಲ್ಪ ಟೈಮ್ ಇಡ್ತೀವಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಒಣಗಿಸಿದ್ದಾರೆ. ಆದ್ಮೇಲೆ ಈ ಥರ ಜರಡಿ ಎಲ್ಲ ಮಾಡ್ಕೋತೀವಿ. ಸಿಕ್ಕಾಪಟ್ಟೆ ಹೊಟ್ಟಿರುತ್ತೆ, ಮಾತ್ರ ನೀಟಾಗಿ ತೆಕ್ಕೋಬೇಕು. ಹಾಗೆ ಈ ಥರದೊಂದು ಬ್ಯಾಗ್ ಹಾಕಿ ಸೀಲ್ ಮಾಡ್ಕೋತೀವಿ. ಮಳೆನೂ ಜಾಸ್ತಿ ಇರುತ್ತಲ್ಲ, ಹಾಗಾಗಿ 65 kg ಬ್ಯಾಗ್ ಮಾಡ್ಕೋತೀವಿ. ಹಾಗೆ ಪಾಪು ನೋಡೋಣ ಅಂತ ಹೇಳಿ ನನ್ನ ಕಸಿನ್ ಮನೆಗೆ ಹೋಗಿದ್ವಿ. ಪಾಪು ಅಂತೂ ನಮ್ಮನ್ನು ನೋಡಿ ಹೇಳಲೇ ಇಲ್ಲ, ತಣ್ಣೀರು ಬಟ್ಟೆ ಮಾಡಿ ಒತ್ತಿದ್ರು ಹೇಳಲಿಲ್ಲ. ಹಾಗೆ ಸೀದಾ ಪೇಟೆಗೆ ಹೋಗ್ಬಿಟ್ಟು ನುಗ್ಗೆಕಾಯಿ ತರೋಣ, ಇನ್ನೇನು ಹಬ್ಬ ಅಲ್ವಾ ಅಂತೇಳಿ ಹೋದ್ವಿ. ಸ್ವಲ್ಪ ಕೈ ಇಟ್ಕೊಂಡು ನಮ್ಮಮ್ಮನ ಆರ್ಡ್ರ್ ಪ್ರಕಾರ ನಂದಿನಿ ಮೈಸೂರು ಪಾಕಿ ತೊಗೊಂಡು ಹಾಗೆ ಮನೆಗೆ ಬಂದುಬಿಟ್ಟು ಸ್ವಲ್ಪ ಬೇವು ಬೆಲ್ಲ ಮಾಡ್ತೀವಿ. ಸ್ವಲ್ಪ ಬೇವು ಹಾಕಿ, ಸ್ವಲ್ಪ ಸಕ್ಕರೆ ಹಾಕಿ, ಹೊಸ ಡಬ್ಬಿ ಹಾಕಿ ಬೇವು ಬೆಲ್ಲ ಇಟ್ಟಿದ್ದಾಯಿತು. ಅದನ್ನು ಮನೆಯೆಲ್ಲ ಫುಲ್ ಕಸ ಗುಡ್ಸೋಕೆ ಶುರು ಮಾಡ್ಕೊಂಡಿದ್ದಾಯಿತು. ಎಷ್ಟೇ ಗುಡಿಸಿದ್ರು ಮುಗಿದಿರೋ ಕಸ. ನಮ್ಮಮ್ಮ ಹೇಳಿದ ಪ್ರಕಾರ ನೀಟಾಗಿ ಒಂದೊಂದು ಮೂಲೆಯಲ್ಲೂ ಒಂದು ಚೂರು ಇರಬಾರ್ದು, ಕ್ಲೀನಾಗಿ ಗುಡಿಸಿ ತೆಗಿಬೇಕು ಅಂತ ಹೇಳಿದರು. ನೀಟಾಗಿ ಒಂದು ಅರ್ಧ ಗಂಟೆ ನೀಟಾಗಿ ಗುಡಿಸಿ ಸಾಕಾಗಿ ಹೋಗ್ಬಿಡ್ತು ಮಾತ್ರ ಗುಡಿಸಿ. ಅದಾದಮೇಲೆ ಇನ್ನೂ ನನ್ನ ಕೆಲಸ ಮುಗ್ದಿರಲಿಲ್ಲ. ಗಿಡಗಳನ್ನೆಲ್ಲ ಸ್ವಲ್ಪ ಹೇರ್ ಕಟ್ ಮಾಡಬೇಕಿತ್ತು. ನೀಟಾಗೆಲ್ಲ ಹೇರ್ ಕಟ್ ಮಾಡೋಕೆ ಶುರು ಮಾಡ್ಕೊಂಡೆ. ಎಲ್ಲ ಹೊಸ ವರ್ಷ ಎಲ್ಲ ಫುಲ್ ಕ್ಲೀನ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಕಡೆಯಿಂದ ಫುಲ್ ಕ್ಲೀನ್ ಮಾಡೋಕೆ ಶುರು ಮಾಡ್ಕೊಂಡಿದ್ದಾಯಿತು. ನೀಟಾಗಿ ಕಸ ಎಲ್ಲ ಎತ್ಬಿಟ್ಟು ಕಸ ಎಲ್ಲ ಹೊಡೆದು ಸ್ವಲ್ಪ ನೀರು ಹಾಕಿ ತಿಕ್ಕಿ ತೊಳೆದು ಗಿಡಗಳನ್ನೆಲ್ಲ ವಾಪಸ್ ಇಟ್ಕೊಂಡಿದ್ದಾಯಿತು. ಇವತ್ತಿಗೆ ಇಷ್ಟೇ ಕೆಲಸ ಮುಗಿದಿದೆ ಅಂದ್ಕೊಳ್ತೀನಿ. ನಾಳೆ ಸಿಗ್ತೀನಿ.